ಬೇರೆ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಹೇರ್ ಫಾಲ್ ಹೆಚ್ಚಾಗಿ ಕಾಣಿಸುತ್ತೆ. ಪೋಷಕಾಂಶ ಕೊರತೆ ಇರೋದು ಅಂದರೆ ವೈಟಮಿನ್ B12, ವೈಟಮಿನ್ ಡಿ, ಐರನ್ ಇವೆಲ್ಲ ಕೊರತೆ ಇದ್ದರೆ ಹೇರ್ ಫಾಲ್ ಹೆಚ್ಚಾಗುತ್ತೆ. ಅದು ಬಿಟ್ಟು ಪರಿಸರ ಮಾಲಿನ್ಯ ಮತ್ತು ಈ ಕೆಮಿಕಲ್ ಟ್ರೀಟ್ಮೆಂಟ್ಸ್ ಈಗ ಅತಿ ಹೆಚ್ಚು ಯೂಸ್ ಮಾಡ್ತಾರೆ. ಈ ಸ್ಟೈಲಿಂಗ್ ಪ್ರಾಡಕ್ಟ್ಸ್ ಇರ್ಬೋದು, ಹೇರ್ ಪ್ರಾಡಕ್ಟ್ಸಲ್ಲಿ ತುಂಬ ಕೆಮಿಕಲ್ಸ್ ಇರುತ್ತೆ. ಮತ್ತು ಸ್ಟ್ರೈಟ್ನಿಂಗು, ಸೆಲೋನ್ ಬೇಸ್ಡ್ ಹೇರ್ ಟ್ರೀಟ್ಮೆಂಟ್ಸಲ್ಲಿ ಅದು ಅತಿ ಹೆಚ್ಚು ಬಿಸಿ ಹೀಟ್ ಯೂಸ್ ಮಾಡೋದ್ರಿಂದ ಕೂಡ ಹೇರ್ ಫಾಲ್ ತುಂಬ ಹೆಚ್ಚಾಗಿ ಕಾಣಿಸುತ್ತೆ. ಸೊ ಯೂಶಲಿ ನಾವು ನೋಡೋದು ಈ ಹಾರ್ಮೋನಲ್ ಇಂಬ್ಯಾಲೆನ್ಸು ಇವೆಲ್ಲ ಮಿಶ್ರಿತ ಕಾರಣಗಳು ಇರ್ಬೋದು. ಈಗ ಹೇರ್ ಫಾಲ್ಗೆ ನಾವೇನಾದರೂ ಫುಡ್ಡನ್ನು ತೊಗೊಂಡು ಹೇರ್ನ ಆರೋಗ್ಯನ ಚೆನ್ನಾಗಿ ಮಾಡ್ಕೊಳ್ಬೋದು ಅಂತ ಯಾವುದಾದ್ರೂ ಇದೆಯಾ? ಹೇರ್ಗೆ, ಸ್ಕಿನ್ಗೆ ಎಲ್ಲ ಯೂಶಲಿ ಫುಡ್ ಹ್ಯಾಬಿಟ್ಸ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಪೋಷಕಾಂಶ ಇರೋ ಆಹಾರ ಸೇವನೆ ಮಾಡೋದು ತುಂಬ ಮುಖ್ಯ. ವೈಟಮಿನ್ಸ್, ಮಿನರಲ್ಸ್ ಇವೆಲ್ಲ ಇರೋದು ಅಂದರೆ ತರಕಾರಿ, ಹಣ್ಣು, ಸೊಪ್ಪು ಇವೆಲ್ಲ ಪ್ರತಿನಿತ್ಯ ಸೇವನೆ ಮಾಡಬೇಕು. ಜೊತೆಗೆ ಸಮತೋಲನ ಇರುವ ಆಹಾರ, ಕಾರ್ಬೋಹೈಡ್ರೇಟ್ಸ್ ಆಗಲಿ, ಪ್ರೋಟೀನ್ಸ್ ಆಗಲಿ, ವೈಟಮಿನ್ಸ್, ಮಿನರಲ್ಸ್ ಆಗಲಿ ಎಲ್ಲ ಸಮತೋಲನ ಇರುವ ಆಹಾರ ಸೇವನೆ ಮಾಡಬೇಕು. ಈ ತೂಕ ಕಮ್ಮಿ ಆಗಬೇಕು ಅಂತ ಕ್ರ್ಯಾಶ್ ಡಯಟಿಂಗ್ ಮಾಡೋದು ಇವೆಲ್ಲ ಮಾಡಿದಾಗ ಹೇರ್ ಫಾಲ್ ಅತಿ ಹೆಚ್ಚು ಕಾಣಿಸುತ್ತೆ. ನಮ್ಮ ಡಯಟ್ ಅನ್ನೋದು ತುಂಬ ವಾಚ್ ಮಾಡಿ ಕೇರ್ಫುಲ್ಲಾಗಿ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್.